ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ 4th ಟೆಸ್ಟ್ ನ ಡೇ 1 ಅನಾಲಿಸಿಸ್ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಸ್ಟ್ರಗಲ್ ಮಾಡ್ತು ಬ್ಯಾಟಿಂಗ್ ಸ್ಟಾರ್ಟಿಂಗ್ ಆಫ್ ದ ಇದರಿಂದ ಒಳ್ಳೇದಾಕೊಂಡು ಕ್ಲಿಕ್ ಆದ್ರೂ ಕೂಡ ನೆಕ್ಸ್ಟ್ ಹೋಗ್ತಾ ಯಾವ ರೀತಿ ಕೊಲಾಪ್ಸ್ ಆಯ್ತು ಬ್ಯಾಟಿಂಗ್ ಅಲ್ಲಿ. ಅದೇ ರೀತಿಯಾಗಿ ನಮ್ಮ ಇಂಡಿಯಾಗೆ ಮೇನ್ ಕನ್ಸರ್ನ್ ಆಗಿರೋದು ಇವಾಗ ಇಂಜುರಿ ಸಮಸ್ಯೆ ಅಂತಾನೆ ಹೇಳ್ಬೋದಾಗಿದೆ. ಈ ಪ್ಲೇಯರ್ಗೆ ಏನು ಕ್ರಿಕೆಟ್ ಅನ್ಲಕ್ಕಿನ ಅಥವಾ ಏನಂತ ಗೊತ್ತಾಗಲ್ಲ, ಆ ರೀತಿ ಬಿಗ್ ಪ್ಲೇಯರ್ ಅದು ಕೂಡ ಕನ್ಸಿಸ್ಟೆನ್ಸಿಗೆ ರನ್ಸ್ ಬಾರಿಸ್ತಾ ಇದ್ರು. ಈ ಪಿಚ್ಚಲ್ಲೂ ಕೂಡ ಸಾಲಿಡ್ ಆಗಿ ಪ್ಲಾಟ್ಫಾರ್ಮ್ ನಮ್ಮ ಇಂಡಿಯನ್ ಟೀಮ್ ಸೆಟ್ ಮಾಡಿಕೊಟ್ರು ಕೂಡ ಅವ್ರಿಗೆ ಇಂಜುರಿ ಆಗಿರೋದು ಸಿಕ್ಕಾಪಟ್ಟೆ ಮೇನ್ ಕನ್ಸರ್ನ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅದು ಯಾವ ಪ್ಲೇಯರ್, ಅದೇ ರೀತಿ ಮೇನ್ ಪ್ಲೇಯರ್ಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನಮ್ಮ ಇಂಡಿಯಾಗೆ ಹೊಡೆತ ಕೊಡೋದಂತ ಹೌದು. ಅದು ಯಾವ ರೀತಿ ಇಂಜುರಿ ಆಯಿತು ಅದೇ ರೀತಿಯಾಗಿ ಅದರೆಲ್ಲದರ ಬಗ್ಗೆ ಮಾತಾಡೋಣ. ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂಥ ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟು ಲೇಟೇ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಇಂಡಿಯನ್ ಟೀಮ್ ಇಲ್ಲೂ ಕೂಡ ಟಾಸ್ನ ಸೋತ್ಕೊಂಡು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು, ಅಂದರೆ ಬ್ಯಾಟಿಂಗೇ ಬರಬೇಕಾಯ್ತು, ಇಂಗ್ಲೆಂಡ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡು. ನಮ್ಮ ಇಂಡಿಯಾ ಕಡೆ ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ ನಾ ಹೇಳಿರೋ ಹಾಗೆ ಕರುಣ್ ನಾಯರ್ ಅವರು ಒಂದು ಡ್ರಾಪ್ ಆಗಿರೋ, ಅದೇ ರೀತಿ ಅನ್ಶುಲ್ ಕಂಬೋಜ್ ಅವರು ಡೆಬ್ಯೂ ಮಾಡಿರೋದು, ಅದೇ ರೀತಿ ಶಾರ್ದುಲ್ ಠಾಕೂರ್ ಅವರು ಒಂದು ಬಂದಿರೋದು. ಅಲ್ಲಿ ಮೇನ್ ಆಗಿ ನಾನು ಧ್ರುವ್ ಜುರೇಲ್ ಅವ್ರನ್ನ ಆ್ಯಡ್ ಮಾಡಿದ್ದೆ. ಶಾರ್ದುಲ್ ಠಾಕೂರ್ ಅವರು ಬಂದಿರೋದು ಇಲ್ಲಿ ಎಕ್ಸ್ಟ್ರಾ ಬೌಲರ್ ವಿತ್ ಬ್ಯಾಟ್ಸ್ಮನ್ ಅಂತ ಒಳ್ಳೆ ಪ್ಲೇಯಿಂಗ್ ಲೆವೆನ್ನೇ ಮಾಡ್ಕೊಂಡು ಬಂದಿದ್ರು ನಮ್ಮ ಇಂಡಿಯನ್ ಟೀಮ್. ಆದರೂ ಕೂಡ ಇಲ್ಲಿ ಮೇನ್ ಹಾಕೊಂಡು ಸ್ಟ್ರಗಲ್ ಮಾಡಿರೋದು, ಇಲ್ಲಿ ಮೇನ್ ಹಾಕೊಂಡು ಶುಭ್ಮನ್ ಗಿಲ್ ಅವರು, ಅದೇ ರೀತಿಯಾಗಿ ಮೇನ್ ಹಾಕೊಂಡು ಇಂಜುರಿ ಸಮಸ್ಯೆ ಆಯಿತು ನಮ್ಮ ಇಂಡಿಯನ್ ಟೀಮ್ಗೆ. ಕ್ರಿಸ್ ವೋಕ್ಸ್ ಅವರು ಹಾಕಿರುವಂಥ ಬಾಲ್ಗೆ ರಿಷಬ್ ಪಂತ್ ಅವರು ಒಳ್ಳೆದಾಗಲ್ಲಿ ಸ್ಟ್ಯಾಂಡ್ ಓವೇಷನ್ ಮಿಡ್ಲ್ ಆರ್ಡರಲ್ಲಿ ಸ್ಟ್ರೆಂತ್ ನಮ್ಮ ಇಂಡಿಯನ್ ಟೀಮ್ಗೆ ಟೆಸ್ಟ್ ಫಾರ್ಮೆಟ್ ಅಲ್ಲಿ ತಂದು ಕೊಟ್ಟಿರೋದಂತ ಹೇಳಿದ್ರೆ ರಿಷಬ್ ಪಂತ್ ಅವರು ಅಂತಾನೆ ಹೇಳ್ಬೋದಾಗಿದೆ. ಒಂದ್ ಕಡೆ ಅಟ್ಯಾಕಿಂಗ್ ಅಪ್ರೋಚ್, ಅದೇ ರೀತಿ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಬಾರಿಸ್ತಾ ಇದ್ರು ಕೂಡ ಅವ್ರಿಗೆ ಇಂಜುರಿ ಒಂದು ಕನ್ಸರ್ನ್. ಅವ್ರಿಗೆ ಮೊದಲಾಗಿ ತಮ್ಮ ಇಂಜುರಿ ಆಗಿತ್ತು, ಅದರಿಂದ ಒಂದು ಕಂಬ್ಯಾಕ್ ಮಾಡಿದ್ರು. ಇವಾಗ ಫುಲ್ ಹೆವಿ ದೊಡ್ಡ ಇಂಜುರಿ ಅಂತಾನೆ ಹೇಳ್ಬೋದಾಗಿದೆ. ಬೋಲ್ ಸೀದಾ ಬಂದು ಪಾದಕ್ಕೆ ಬಡ್ದಿರೋದು, ಗೆಂಟ್ ಹತ್ರ ಸಿಕ್ಕಾಪಟ್ಟೆ ನೋವು ಹಾಕೊಂಡೋದು, ಅಲ್ಲೇ ಹೊಡೆದೋಗಿ ರಕ್ತ ಎಲ್ಲ ಬರ್ತಿತ್ತು. ಅವ್ರ ಹತ್ರ ನಡಿಲಿಕ್ಕೂ ಆಗ್ತಾ ಇರಲಿಲ್ಲ. ಅಲ್ಲೇ ಗಾಡಿಯನ್ನು ತರಿಸಿ ಅಲ್ಲಿಂದಾನೆ ಅವರು ಕೂತ್ಕೊಂಡು ಹೋಗಿರೋದು ಹೊರಗಡೆ ಮೆಡಿಕಲ್ಗೆ. ಸಿಕ್ಕಾಪಟ್ಟೆ ನೋವಾಗಿರೋದು ಅಂತ ಅದು ಅಷ್ಟೇ ಸ್ಪೀಡ್. ನನ್ನ ಪ್ರಕಾರ 140 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿರುವಂಥ ಕ್ರಿಸ್ ವೋಕ್ಸ್ ಅವರ ಗೋಲ್ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಅದಕ್ಕೂ ಮೊದಲಾಗಿ ಸ್ಕೋರ್ ಕಾರ್ಡ್ನ ನೋಡೋದಾದ್ರೆ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಬೆಸ್ಟ್ ಬ್ಯಾಟಿಂಗ್ ಆಟ ಆಡೋದು ಅಂತ ಕೇಳೋದಾದ್ರೆ ಜಯಸ್ವಾಲ್, ಅದೇ ರೀತಿ KL ರಾಹುಲ್ ಅವರೊಂದು ಸ್ಟ್ಯಾಂಡ್ ಓವೇಷನ್, ಲಂಚ್ ಬ್ರೇಕ್ ತನಕ ಕೂಡ ನೋ ಲಾಸ್ ಅಲ್ಲಿ ಇರುವಂತ ನಮ್ಮ ಇಂಡಿಯನ್ ಟೀಮು ಸಾಲಿಡ್ ಪ್ಲಾಟ್ಫಾರ್ಮ್ನ ಅಲ್ಲಿ ಮೇನ್ ಹಾಕೊಂಡು ಬ್ಯಾಟಿಂಗ್ ಅಲ್ಲಿ ಓಪನಿಂಗ್ ಜೋಡಿ ಹಾಕೊಡ್ತು ಅಂತಾನೆ ಹೇಳ್ಬೋದಾಗಿದೆ. ನಮ್ಮ ಇಂಡಿಯಾದ ಟಾಪ್ 3 ಬ್ಯಾಟ್ಸ್ಮನ್ಗಳಂತೂ ಸಾಲಿಡ್ ಪಾರ್ಟ್ನರ್ಶಿಪ್, ಅದೇ ರೀತಿ ಬೊಂಬಾಟ್ ಬ್ಯಾಟಿಂಗ್ ಆಟ ಆಡಿರೋದು. ನಿನ್ನೆ ಸ್ಕೋರ್ ಕಾರ್ಡ್ ಅಲ್ಲಿ ನೋಡ್ತಾ ಇದೆ ಡೇ 1 ಅಲ್ಲಿ ಮೇನ್ ಹಾಕೊಂಡು ಟಾಪ್ 3 ಬ್ಯಾಟ್ಸ್ಮನ್ಗಳದ್ದೇ ಹಾವಳಿ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯನ್ ಟೀಮ್. ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಅನ್ನು ಟಾಪ್ 3 ಬ್ಯಾಟ್ಸ್ಮನ್ಗಳು ಹೊಡೆದಿರೋದು. ಜಯಸ್ವಾಲ್ ಅವರು 58 ರನ್ ಹೊಡೆದಿರೋದು. ಒಳ್ಳೆದಾಗಿ ಸ್ಟಾರ್ಟ್ ನ ಕೊಟ್ಟರು ಕೂಡ ಜಯಸ್ವಾಲ್ ಅವರು 10 ಬೌಂಡ್ರಿ, ಅದೇ ರೀತಿ 1 6 ಮೂಲಕ ಒಳ್ಳೆದಾಗಿ ಆಟ ಆಡ್ತಿದ್ರು. ಅದೇ ರೀತಿ KL ರಾಹುಲ್ ಅವರು ಕೂಡ 46 ರನ್ ಹೊಡೆದ್ರು. 50s ನ ಮಿಸ್ ಮಾಡ್ಕೊಂಡಿರೋದು. ನನ್ನ ಪ್ರಕಾರ ನೆಕ್ಸ್ಟ್ ಅಲ್ಲಿ 50s ನ ಕನ್ವರ್ಟ್ ಮಾಡಬೇಕಾಗಿತ್ತು. ಅದು ಒಂದು ಮಿಸ್ ಜಡ್ಜ್ ಬ್ಯಾಟ್ ಟಚ್ ಆಗದ ಲೆಕ್ಕಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗೋದಂತೂ ಹೌದು. ಎರಡು ಕೂಡ ಒಮ್ಮೆಲೆ ವಿಕೆಟ್ ಬಿದ್ದಿರೋದು ಇಲ್ಲಿ ಜಯಸ್ವಾಲ್, ಅದೇ ರೀತಿ KL ಅವ್ರದಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಲಿಯಮ್ ಜಸ್ವನ್ ಅವರು ಇಲ್ಲಿ ಜಯಸ್ವಾಲ್ ಅವರ ಬ್ರೇಕ್ ತಂದು ಕೊಟ್ಟಿದ್ದು. ಅದೇ ರೀತಿ KL ರಾಹುಲ್ ಅವ್ರದ್ದು, ಕ್ರಿಸ್ ವೋಕ್ಸ್ ಅವರು ಬೆಸ್ಟ್ ಬೌಲಿಂಗ್ ನ ಹಾಕಿರೋದಂತ ಇಬ್ರು ಒಮ್ಮೆಲೆ ನಿರ್ಗಮಿಸಿದ ಮೇಲೆ ಅಲ್ಲಿ ಬಂದಂತ ಪಾರ್ಟ್ನರ್ಶಿಪ್ ಅಲ್ಲಿ ಮೇನ್ ಹಾಕೊಂಡು, ಪಾರ್ಟ್ನರ್ಶಿಪ್ ಗಿಂತ ಹೆಚ್ಚಿನದಾಗಿ ಸ್ಟ್ಯಾಂಡ್ ಓವೇಷನ್ ಹಾಕೊಂಡು ಸಾಯಿ ಸುದರ್ಶನ್ ಅವ್ರ ಮಿಡ್ಲ್ ಆರ್ಡರ್ ನಮ್ಮ ಇಂಡಿಯಾಗೆ ಸ್ಟ್ರೆಂತ್ ನ ತಂದುಕೊಟ್ರು ಅಂತಾನೆ ಹೇಳ್ಬೋದಾಗಿದೆ. ಹೌದು, ಕರುಣ್ ನಾಯರ್ ಅವರ ಬದಲಾಗಿ ಅವ್ರ ಮೇಲೆ ಭರವಸೆ ಇಟ್ಕೊಂಡು ನಮ್ಮ ಇಂಡಿಯನ್ ಟೀಮ್ ಏನು ಅವ್ರನ್ನ ಡೆಬ್ಯೂ ಮಾಡ್ಕೊಂಡು ಮತ್ತೆ ಡೆಬ್ಯೂ ಆಗಿತ್ತು. ಆದ್ರೂ ಕೂಡ ಇಲ್ಲಿ ಇನ್ನಿಂಗ್ಸ್ ನಲ್ಲಿ ಅವ್ರಿಗೆ ಟೆಸ್ಟ್ ಅಲ್ಲಿ ಮೇನ್ ಹಾಕೊಂಡು ಚಾನ್ಸಸ್ ಕ್ರಿಯೇಟ್ ಆದಾಗ ಸಾಲಿಡ್ ಅವರು ಅದಕ್ಕೂ ಮೊದಲೇದಾಗಿ ನನ್ನ ಪ್ರಕಾರ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇರಬೇಕಾದ್ರೂ ಕೂಡ ಬುಕ್ ನಲ್ಲಿ ಯಾವ ರೀತಿ ಸ್ಕಿಲ್ಸ್ ಗಳಿವೆ, ಯಾವ ರೀತಿ ಆಟ ಆಡ್ಬೇಕು ಎಲ್ಲವನ್ನು ಕೂಡ ಅವರು ಒಳ್ಳೆದಾಗಿ ಗೈಡ್ ಮಾಡ್ತಾ ಇದ್ರು. ಅದೇ ತರ ನಿನ್ನೆ ಮ್ಯಾಚ್ ಅಲ್ಲೂ ಕೂಡ ಸಾಲಿಡ್ ಹಾಕೊಂಡು ಇಲ್ಲಿ ಬ್ಯಾಟಿಂಗ್ ಆಟ ಆಡಿರೋದು ಸಾಯಿ ಸುದರ್ಶನ್ ಅವರು ಬೆಸ್ಟ್ ಶಾರ್ಟ್ಸ್ ಗಳನ್ನ ಯಾವ ರೀತಿ ಪ್ರೊವೈಡ್ ಮಾಡ್ತಿದ್ರು ಅಂತ ಹೇಳಿದ್ರೆ ಸಾಲಿಡ್ ಹಾಕೊಂಡು ಸಿಕ್ಕಾಪಟ್ಟೆ ಸ್ಟ್ರೈಕ್ ರೇಟ್ ಮ್ಯಾಟರ್ ಆಗಲ್ಲ. ಮೇನ್ ಹಾಕೊಂಡು ರನ್ಸ್ ಯಾವ ರೀತಿ ಹೊಡೆದಿದ್ದಾರೆ ಅಂತ ಕೇಳೋದಾದ್ರೆ 7 ಬೌಂಡ್ರಿ ಮುಖೇನ 61 ರನ್ಸ್ ನ ಹೊಡೆದಿರೋದು ಸಾಯಿ ಅವರು. ಅದರ ನಂತರ ಔಟ್ ಆಗಿ ಹೋದು. ಅದೊಂಥರ ಬೆನ್ ಸ್ಟೋಕ್ ಅವ್ರು ಮೇನ್ ಹಾಕೊಂಡು ಅರ್ಲಿ ಬ್ರೇಕ್ ಥ್ರೂಗಳನ್ನ ಯಾವ ರೀತಿ ತಂದ್ಕೊಡ್ತಾರೆ ಅಂತ ಹೇಳಿದ್ರೆ ಶುಭನ್ ಗಿಲ್ ಅವರು 12 ರನ್ಗೆ ಔಟ್ ಆಗಿರೋದು. LBW ಬೆನ್ ಸ್ಟೋಕ್ ಅವ್ರದ್ದು ಒಂಥರ ಬಿಡ್ಲಿಕ್ಕೆ ಹೋಗ್ಕೊಂಡು ಔಟ್ ಆಗಿರೋದು. ಅದೇ ರೀತಿಯಾಗಿ ಸಾಯಿ ಸುದರ್ಶನ್, ಅದೇ ರೀತಿ ರಿಷಬ್ ಪಂತ್ ಅವರು ಮೇನ್ ಹಾಕೊಂಡು ಅಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಎಷ್ಟು ಅಂತ ತಂದ್ಕೊಟ್ಟಿರೋದು. ರಿಷಬ್ ಪಂತ್ ಅವರು ಕೂಡ 37 ರನ್ ಅಟ್ಯಾಕಿಂಗ್ ಅಪ್ರೋಚ್ ಒಂದ್ ಕಡೆ, ಅದೇ ರೀತಿಯಾಗಿ ನಿಂತ್ಕೊಂಡು ಆಟ ಆಡೋದು ಎಲ್ಲ ಕೂಡ ಮಾಡ್ತಾರೆ. 48 ಬಾಲ್ 37 ರನ್, ಅದೇ ರೀತಿಯಾಗಿ 2 ಬೌಂಡ್ರಿ, ಅದೇ ರೀತಿಯಾಗಿ 1 6 ಸಮೇತ ನಮ್ಮ ರಿಷಬ್ ಪಂತ್ ಅವರು ಹೊಡೆದಿರೋದು. ಅಟ್ಯಾಕಿಂಗ್ ಅಂತ ಹೇಳಿದ್ರೆ ಯಾರ ಕಲಿತ್ತ ಹೆರ್ಗೆ ಆ ರೀತಿ ಒಂಥರ ತಲೆಯಲ್ಲಿ ಇರುವಂತ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು ರಿಷಬ್ ಪಂತ್ ಅವ್ರದ್ದು. 37 ರನ್ ಹೊಡ್ಕೊಂಡು ಅವ್ರಿಗೆ ರಿಟೈರ್ಡ್ ಔಟ್ ಆಯ್ತು. ಸಿಕ್ಕಾಪಟ್ಟೆ ಬಿಗ್ ಇಂಜುರಿ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ ಅವ್ರು ಆಟ ಆಡೋದು ಡೌಟ್ಫುಲ್ ಹಾಕೊಂಡಿದ್ದು ಟೆಸ್ಟ್ ನನ್ನ ಪ್ರಕಾರ ಮಾಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲಿ ಇವತ್ತು ಯಾವ ರೀತಿ ಇಂಜುರಿ ಕನ್ಸರ್ನ್ ಆಗುತ್ತೆ. ಅದೇ ರೀತಿಯಾಗಿ
ಗೊತ್ತಾಗುತ್ತೆ ಮಧ್ಯಾಹ್ನ ಹೊತ್ತಿಗೆ ಇವತ್ತು ಇಂಡಿಯಾ ವಿಕೆಟ್ಸ್ ಏನಾದ್ರು ಬಿದ್ದರೆ ಅವ್ರು ಬರ್ತಾರಾ ಇಲ್ವಾ ಅಂತ. ನನ್ನ ಪ್ರಕಾರ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಇಂಜುರಿ ಕನ್ಸರ್ನ್ ಆದ್ರೂ ಕೂಡ ಅಲ್ಲಿ ನಿತ್ತಲ್ಲೇ ಎಷ್ಟಾಗುತ್ತೋ ಅಷ್ಟು ಅಟ್ಯಾಕಿಂಗ್ ಆಟ ಆಡ್ಕೊಂಡು ಸ್ಕೋರ್ ಬೋರ್ಡ್ ನೆಚ್ ಮಾಡ್ಬೋದು. ಸಾಯಿ ಸುದರ್ಶನ್ ಅವರು ಬೆನ್ ಸ್ಟೋಕ್ ಅವ್ರಿಗೆ ಔಟ್ ಆಗಿರೋದು, ಅದೇ ರೀತಿಯಾಗಿ ಶುಭಮನ್ ಗಿಲ್ ಅವರು ಬೆನ್ ಸ್ಟೋಕ್ ಔಟ್ ಆಗಿರೋದು, ರಿಷಬ್ ಪಂತ್ ಅವರು ರಿಟೈರ್ಡ್ ಹರ್ಟ್ ಆಗಿರೋದು, ಅದೇ ರೀತಿಯಾಗಿ ಜಡೇಜಾ, ಅದೇ ರೀತಿಯಾಗಿ ಶಾರ್ದುಲ್ ಠಾಕೂರ್ ಅವರು ಕೊನೆಯಲ್ಲಿ ಲಾಸ್ಟ್ ಸೆಷನ್ ತನಕ ಕೂಡ ನಿಂತ್ಕೊಂಡು ಆಟ ಆಡಿರೋದು. ನಮ್ಮ ಇಂಡಿಯನ್ ಟೀಮ್ ಒಟ್ಟಿನಲ್ಲಿ 264ಕ್ಕೆ 4 ವಿಕೆಟ್ ಸಮೇತ 83 ಓವರ್ ಆಗಿರೋದು. 264 ರನ್ಗೆ 4 ವಿಕೆಟ್ ಹಾಕಿರೋದು. ಅವ್ರ ಕಡೆ ನೋಡ್ತಾ ಕ್ರಿಸ್ ವೋಕ್ಸ್ ಅವರು ಒಂದು, ಅದೇ ರೀತಿಯಾಗಿ ಬೆನ್ ಸ್ಟೋಕ್ ಅವರು 2 ವಿಕೆಟ್, ಅದೇ ಡೆಸನ್ ಅವರು 1 ವಿಕೆಟ್ ನ ಹಾಕಿರೋದು. ಇಂಗ್ಲೆಂಡ್ ಪರವಾಗಿ ಬೌಲಿಂಗ್ ಅಲ್ಲಿ ನೋಡ್ತಾ ಇರೋದಾದ್ರೆ ಇಂಗ್ಲೆಂಡ್ ಒಂಥರ ಸಾಲಿಡ್ ಹಾಕೊಂಡು ಬೌಲಿಂಗ್ ಸೆಟ್ ನ ಮಾಡಿರೋದು. ಆದ್ರೂ ಕೂಡ 264 ರನ್ ನಮ್ಮ ಇಂಡಿಯನ್ ಟೀಮ್ ಸ್ಕೋರ್ ಬೋರ್ಡ್ ಅಲ್ಲಿ ಮಾಡಿರೋದು. ನನ್ನ ಪ್ರಕಾರ ಇವತ್ತು ಒಂದು 2 ಸೆಷನ್ ಆಡ್ಕೊಂಡು ಅಷ್ಟೆಲ್ಲ ಆಲ್ ಔಟ್ ಆಗುವಂತ ಸಾಧ್ಯತೆ ಹೆಚ್ಚಿನದೆ. ಇವತ್ತಿನ ಡೇ ಫುಲ್ ಆಟ ಆಡಿದ್ರು ಕೂಡ ನಮ್ಮ ಇಂಡಿಯಾ ಆನ್ ಟಾಪ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೋಡೋಣ ಯಾವ ರೀತಿ ನಮ್ಮ ಇಂಡಿಯಾ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗುತ್ತೆ. ಅದೇ ರೀತಿ ಮೇನ್ ಕನ್ಸರ್ನ್ ಏನಪ್ಪಾ ಅಂತ ಹೇಳಿದ್ರೆ ರಿಷಬ್ ಪಂತ್ ಅವ್ರ ಇಂಜುರಿ. ಅದೇ ನೋಡೋಣ ಯಾವ ರೀತಿ ಕಂಬ್ಯಾಕ್ ಮಾಡ್ತಾರ ಅಥವಾ ಈ ಟೆಸ್ಟ್ ಮ್ಯಾಚ್ ನ ಆಟ ಆಡಲ್ವ ಅನ್ನೋದನ್ನ. ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ 4th ಟೆಸ್ಟ್ ನ ಡೇ 1 ಅನಾಲಿಸಿಸ್ ಆಗಿತ್ತು. ನಿಮಗೆ ವಿಡಿಯೋಸ್ ಎಲ್ಲ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.